ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಅಂತ ಕರ್ಮ ನನಗೆ ಬಂದ್ರೆ ಮೊದಲು ನಿಮಗೆ ಹೇಳ್ತೀನಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಅಯ್ಯೋ, ನಿನ್ನ ಆ ತಾಯಿನೇ ಕಾಪಾಡಬೇಕು. ಮನೇಲಿ ಇಷ್ಟೊತ್ತಿಗೆ ಅದು ಏನೇನು ನಡೆದಿರುತ್ತೋ. ಶ್ರೀಮತಿ ಅವ್ರು ಹೇಳಿದ್ರು ಅಂತ ನಾನು ಇಲ್ಲೇ ಕೂತ್ಕೊಂಡ್ಬಿಟ್ಟೆ. ಮನೆಗೆ ಹೋಗ್ತಿದ್ದಾಗೆ ಅಷ್ಟೋತ್ರ ಶುರುವಾಗುತ್ತೆ. ಇನ್ನು ತಡ ಮಾಡೋದು ಬೇಡ. सुवक्षोजकुम्भां सुधापूर्णकुम्भां प्रसादावलम्बां प्रपुण्यावलम्बां सदा सेन्दुबिम्बां सदा नोष्ठबिम्बां भजे शारदाम्बां मजस्रं मदम्बाम्. दयार्द्रां करे ज्ञानमुद्रां कलाभिर्विनिद्रां कलापै सुभद्रां पुरस्त्रीं विनिद्रां पुरस्तुङ्गभद्रां भजे शारदाम्बां मजस्रं मदम्बाम्. ನನ್ನ ಮಾತಿಗೆ ಬೆಲೆ ಕೊಟ್ಟು ಮೊದಲನೇ ದಿನವೇ ಎಷ್ಟು ಶ್ರದ್ಧೆಯಿಂದ ಪೂಜೆ ಮಾಡಿದೆ ಮಗಳೇ. ಇನ್ನು ಉಳಿದ 6 ದಿನಗಳು ಹೀಗೆ ಮಾಡಿಬಿಡು. ಆದರೆ ಒಂದು ಷರತ್ತು, ಪೂಜೆ ಸಮಯವನ್ನು ಹೊರತುಪಡಿಸಿ ಮಿಕ್ಕ ಸಮಯದಲ್ಲಿ ನನ್ನ ಪೂಜೆ ವಿಷಯವಾಗಿ ನನ್ನನ್ನು ಯಾರೂ ಪ್ರಶ್ನೆ ಮಾಡಬಾರ್ದು. ನನ್ನ ವರ್ತನೆ ಬಗ್ಗೆ ಯಾರೂ ಪ್ರಶ್ನೆ ಮಾಡೋ ಹಾಗಿಲ್ಲ. ಪೂಜೆ ಸಮಯದಲ್ಲಿ ಮಾತ್ರ ನನ್ನ ಪೂಜೆ ವಿಷಯವಾಗಿ ನೀವು ಚರ್ಚಿಸಬಹುದು. ಮಿಕ್ಕಂತೆ ಈ ಪೂಜೆ ಬಗ್ಗೆ ಯಾರೇ ಚರ್ಚಿಸಿದ್ರೂ ನಾನು ಈ ಸಪ್ತಾಹ ಪೂರ್ಣ ಮಾಡಲ್ಲ. ಆಯಿತು ಮಗಳೇ, ನೀನು ಪೂಜೆ ಮಾಡ್ತೀಯ ಅನ್ನೋದ್ರ ಮುಂದೆ ಯಾವುದೂ ದೊಡ್ಡದಲ್ಲ. ಹಾಗೆ ಆಗಲಿ. ಆ ವಿಷಯ ಮಿಕ್ಕಂತೆ ನಾವು ಮಾತಾಡೋದೇ ಇಲ್ಲ. ಈ ಜನ್ಮದಲ್ಲಿ ನೀನು ಬದಲಾಗೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. 20 ವರ್ಷದಿಂದ ಒದ್ದಾಡ್ತಾ ಇದ್ದೆ, ಹರಕೆ ಹೊತ್ತಿದ್ದೆ. ಯಾವತ್ತೂ ಬದಲಾಗದೆ ಇದ್ದ ನೀನು ಒಂದೇ ದಿನದಲ್ಲಿ ಎಂಥ ಬದಲಾವಣೆನೆ. ಯಾರನ್ನು ಯಾರೂ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದಕ್ಕೂ ಕಾಲದ ಗಡುವಿದೆ. ಅದರ ಕಾಲ ಮುಗಿದಾಗ ಅದು ತನ್ನಿಂದ ತಾನೇ ಹೋಗುತ್ತೆ. ಮನುಷ್ಯ ದೇವರ ಜೊತೆ ಪಂದ್ಯಕ್ಕಿಳಿದಿದ್ದಾನೆ. ಹುಂಡಿಗೆ ಹಣ ಸುರಿದು ವರ ಕೇಳ್ತಿದ್ದಾನೆ. ಹೂವು, ಹಣ್ಣು, ನೈವೇದ್ಯ ಇವೆಲ್ಲ ಸಂಕೇತ. ನಿಜಕ್ಕೂ ತಾಯಿ ಕೇಳೋದು ಮನಸ್ಸನ್ನು. ಮನುಷ್ಯ ಅಹಂಕಾರ ಬಿಡೋದಿಲ್ಲ. ಅವನ ಅಹಂಕಾರ ಬಿಡೋ ತನಕ ತಾಯಿ ತನ್ನ ಹಠ ಬಿಡೋದಿಲ್ಲ. ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ ಸಕಲ ಚರಾಚರ ಚೇತನದಾಯಿನಿ ಮಹಾದೇವಿ ತ್ರಿಭುವನ ಮೋಹಿನಿ ತ್ರಿನೇತ್ರಧಾರಿಣಿ ಮಹಾದೇವಿ 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 ರಕ್ಷಿಸು ಅಂಬೆ ದೀನರ ಶಿಕ್ಷಿಸು ಜನನಿ ದುರುಳರ ಮಹಾದೇವಿ ಭಗವತಿ ಮಹಾದೇವಿ ಮಹಾದೇವಿ ಭಗವತಿ ಮಹಾದೇವಿ
ಈ ಬಾಲಸುಬ್ರಹ್ಮಣ್ಯಂ ಕಡೆಗೂ ಕೈ ಕೊಟ್ಟರು. ಅವರೆಲ್ಲ ಬರ್ತಾರೆ ಅಂತ ಎಷ್ಟು ಗುಗ್ರಿ ಮಾಡಿದ್ದೀನಿ. ತಗೊಳ್ಳೆ ಸುಂದ್ರಿ, ನಾವೇ ತಿಂದು ಖಾಲಿ ಮಾಡೋಣ. ಸ್ವಲ್ಪ ಬಡಿಸ್ಲಾ? ಲೇ ಸುಂದ್ರಿ, ಬರೀ ಸಂಕಲ್ಪ ಮಾಡಿದ್ದಕ್ಕೆ ಎಷ್ಟೊಂದು ಏಳಿಗೆ. ನೀನು ಮಾಡಿದ ಮೊದಲನೇ ದಿನ ಪೂಜೆನಲ್ಲೇ ನಿನ್ನ ಮನಸ್ಸಿನಲ್ಲಿ ಮಾತಲ್ಲಿ ಎಂಥ ಸಂಸ್ಕಾರ. ಇನ್ನು 7ನೇ ದಿನಕ್ಕೆ ಏನೇನು ಪವಾಡಗಳು ನಡೆಯುತ್ತೋ ಏನೋ. ಲೋ ಶೇಖರಿ, 7ನೇ ದಿನಕ್ಕೆ ಖಂಡಿತವಾಗೂ ನಿಮ್ಮ ಅಪ್ಪ ವಾಪಸ್ ಬಂದೇ ಬರ್ತಾರೆ. ಅಮ್ಮ ಎಲ್ಲರ ಕೋರಿಕೆನೂ ಈಡೇರಿಸಿದ್ದಾಳೆ, ಇನ್ನು ನನ್ನ ಕೋರಿಕೆ ಈಡೇರಿಸ್ತಾ ಇರ್ತಾಳೇನೋ. ಅಂದರೆ ಇವತ್ತಿನ ಪೂಜೆ ಮುಗೀತಾ? ಪೆದ್ದು, ಪೂಜೆನೂ ಆಯಿತು, ಮಂಗಳಾರತಿನೂ ಆಯಿತು, ನೈವೇದ್ಯನೂ ಆಯಿತು, ಪ್ರಸಾದನೂ ಆಯಿತು. ಈಗ ಉಳಿದಿರೋದು ಒಂದೇ, ಊಟ. ಒಗ್ಗರಣೆ ಹಾಕಿದ್ರೆ ಅಡುಗೆ ತಯಾರು. ಯಾರು ಪೂಜೆ ಮಾಡಿದ್ರು? ಇದು ಹೇಗೆ ಸಾಧ್ಯ? ಅಸಲಿಗೆ ಏನ್ ನಡೀತು? ಇದು ಹಾಗೇ ನಡೀತ ಅಥವಾ ನನ್ನ ಕಣ್ಣುಗಳ ಭ್ರಮೇನ? ಈ ವಿರೂಪಾಕ್ಷ ಶಾಸ್ತ್ರಿಗೆ ಭ್ರಮೆ ಹುಟ್ಟಿಸೋ ಶಕ್ತಿ ಅವಳಿಗಿದೆಯಾ? ಯಾರೀ ಸುಂದರಿ? ಯಾಕೆ ಪ್ರತಿ ಸಲ ನನಗೆ ಪ್ರತಿಸ್ಪರ್ಧಿಯಾಗಿ ನಿಲ್ತಾ ಇದ್ದಾಳೆ? ಏನಿವಳ ಮೂಲ? ನನಗೆ ಯಾಕೆ ಸದಾ ಕಾಲ ತೊಡಕಾಗ್ತಾ ಇದ್ದಾಳೆ? ಒಡಪಾಗೋಯ್ತಲ್ಲ ತಾಯಿ ಸುಂದರಿ ಎನ್ನೋ ವ್ಯೂಹ. ಲೇ ಲಲಿತಾ, ನಮ್ಮ ಸುಂದ್ರಿ ಮೊದಲು ಅದೆಷ್ಟು ಹಠ ಮಾಡ್ತಿದ್ಲು, ಅದೆಷ್ಟು ಮೊಂಡು ಮಾಡ್ತಿದ್ಲು. ಅಮ್ಮನವ್ರು ಕಂಡ್ರೆ ನಿಂದಿಸ್ತಾ ಇದ್ಲು. ಇವತ್ತು ನೋಡಿದ್ಯಾ, ಅಮ್ಮನವ್ರ ಮುಂದೆ ಕೂತ್ಕೊಂಡು ಚಿತ್ತವಾಗಿ ಪೂಜೆ ಮಾಡಿದ್ಲು. ಇದೆಲ್ಲ ಅಮ್ಮನವ್ರ ಕರುಣೆ, ಸರಾಗವಾಗಿ ಆಗುತ್ತೆ. ಅವಳೇನೋ ಸರಿ ಹೋದ್ಲು, ಆದರೆ ವಿದ್ಯಾ ದಾರಿ ತಪ್ತಾ ಇದ್ದಾನೆ. ಅವನ ಮನೆಗೆ ಬರೋದು ಒಂದು ಗಳಿಗೆ ತಡ ಆದರೂ ನನ್ನ ಎದೆ ಹೊಡ್ಕೊಳ್ಳುತ್ತೆ. ಎಲ್ಲಿ ಕುಡಿದು ಬರ್ತಾನೋ ಅಂತ. ಅವನು ದಾರಿಗೆ ಬರ್ತಾನೆ ನೋಡ್ತಿರು. ಅವನ ಮನಸ್ಸು ತುಂಬ ಅವ್ರ ಅಪ್ಪನ ಬಗ್ಗೆ ಕಹಿ ತುಂಬಿಕೊಂಡಿದ್ದಾನೆ. ಅದು ಹೋಗೋವರೆಗೂ ಅವ್ನು ಬದಲಾಗೋ ಹಕ್ಕಾಣೆ. ಶೇಖರಿ, ಜಮೀನ್ ಪತ್ರ ಕೊಟ್ಟಿರೋದಿಲ್ಲ ಕಣೆ. ನಿಮಗೆ ನಿಮ್ಮ ಮಗನ ಬಗ್ಗೆ ಇರೋ ನಂಬಿಕೆ ನನಗೆ ನನ್ನ ಗಂಡನ ಬಗ್ಗೆ ಇದ್ದಿದ್ರೆ ಸಮಸ್ಯೆನೇ ಇರ್ತಾ ಇರಲಿಲ್ಲ. ಅಮ್ಮ, ಹೊಟ್ಟೆ ಹಸುತ್ತಿದೆ, ಊಟ ಬಡ್ಸಮ್ಮ. ಎಲ್ಲರೂ ಮಾಡೋದೆ, ಸ್ವಲ್ಪ ತಡಿ, ವಿದ್ಯಾನ ಬಂದ್ಬಿಡ್ಲೆ. ಸರಿ. ಸುಂದ್ರಿ, ಎಂತೆಂಥ ಮಾತುಗಳನ್ನ ಆಡ್ತಿದೀಯಾ, ಎಂತೆಂಥ ಮಂತ್ರಗಳನ್ನ ಹೇಳ್ತಿದ್ಯಾ. ಇಷ್ಟೆಲ್ಲ ಗೊತ್ತಿದ್ರು ಇಷ್ಟು ವರ್ಷ ಅಮ್ಮನವ್ರನ್ನೇ ನಿಂದಿಸ್ಕೊಂಡು ಓಡಾಡ್ತಿದೀಯಲ್ಲೇ.
ನೀವೇನು ಹೇಳ್ತಿದ್ದೀರಾ ಅಜ್ಜಿ? ನೋಡ್ದೇನೆ ಲಲಿತಾ, ನಿನ್ನ ಮಗಳು ಹೊಗಳಿಕೆಗೆ ಕಾಯ್ತಾ ಇದ್ದಾಳೆ. ಏನು ಗೊತ್ತಿಲ್ಲ ಅನ್ನೋರ್ ತರ ನಟನೆ ಮಾಡ್ತಿದ್ದಾಳೆ. ಸತ್ಯವಾಗ್ಲೂ ನೀವೇನು ಹೇಳ್ತಿದ್ದೀರಾ ನಂಗೆ ಅರ್ಥ ಆಗ್ತಿಲ್ಲ. ಹೌದಮ್ಮ, ನಿನಗೇನು ಗೊತ್ತಿಲ್ಲ, ಆದ್ರೂ 1.5 ಗಂಟೆ ಕಾಲ ಕೂತು ಎಲ್ಲವನ್ನೂ ಸಾಂಗ್ವ ನೆರವೇರಿಸ್ದೆ. ಅಮ್ಮ, ಅಜ್ಜಿ ಏನಮ್ಮ ಹೇಳ್ತಿದ್ದಾರೆ? ಆದ್ರೆ ಒಂದು ಷರತ್ತು, ಪೂಜೆ ಸಮಯವನ್ನು ಹೊರತುಪಡಿಸಿ ಮಿಕ್ಕ ಸಮಯದಲ್ಲಿ ನನ್ನ ಪೂಜೆ ವಿಷಯವಾಗಿ ನನ್ನನ್ನು ಯಾರೂ ಪ್ರಶ್ನೆ ಮಾಡಬಾರ್ದು. ನನ್ನ ವರ್ತನೆ ಬಗ್ಗೆ ಯಾರೂ ಪ್ರಶ್ನೆ ಮಾಡೋ ಹಾಗಿಲ್ಲ. ಪೂಜೆ ಸಮಯದಲ್ಲಿ ಮಾತ್ರ ನನ್ನ ಪೂಜೆ ವಿಷಯವಾಗಿ ನೀವು ಚರ್ಚಿಸಬಹುದು. ಮಿಕ್ಕಂತೆ ಈ ಪೂಜೆ ಬಗ್ಗೆ ಯಾರೇ ಚರ್ಚಿಸಿದ್ರೂ ನಾನು ಈ ಸಪ್ತಾಹ ಪೂರ್ಣ ಮಾಡಲ್ಲ. ಅಜ್ಜಿಗೆ ಗೊತ್ತಿಲ್ಲ, ಏನೇನೋ ಮಾತಾಡ್ತಾ ಇದ್ದಾರೆ. ಏನಿಲ್ಲ ಅಲ್ತಾ, ನೀನು ನಿನ್ನ ಮಗಳ ಜೊತೆ ಸೇರ್ಕೊಂಡು ಅವಳಿಗೆ ತಕ್ಕಂತೆ ತಾಳ ಹಾಕ್ತಿದೀಯ. ಪೂಜೆ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿರ್ಲಿಲ್ವಾ? ಅತ್ತೆ ಸೊಸೆ ಏನು ಗುಸ್ಗುಸು ಅಂತಿದ್ದೀರಾ? ಏನಿಲ್ಲ ಕಣೆ, ಊಟನೋ ಫಲಹಾರನೋ ಅಂತ ಕೇಳ್ತಾ ಇದ್ದೆ ಅಲ್ವೇನಮ್ಮ? ಹೌದು, ನುಡಿದಂತೆ ನಡೆವವರ, ನಡೆದಂತೆ ನುಡಿಯುವವರ ನಿನ್ನ ಭಕ್ತರಿ ಎನಗೊಮ್ಮೆ ತೋರಿಸೀಯ, ಅದರ ಅಡಿಗೆ ಮಡಿಯ ಹಾಸುವೇನು ಕೇಳಿದೀಯಾ? ನಾನು ಕೇಳ್ತಿರೋದೇನೋ, ನೀವು ಹೇಳ್ತಿರೋದೇನೋ. ತನ್ನ ಅಂತರಂಗವ ತಿಳಿಯುವುದೇ ಕಾರಣ ಕಾಣ ಕೂಡಲ ಸಂಗಮ ದೇವ. ಲಲಿತಾ, ಎಲೆ ಹಾಕೆ. ದುರ್ಗಾ ಸಪ್ತಾಹ ಚೆನ್ನಾಗಾಯ್ತಾ? ಹಾಂ, ಚೆನ್ನಾಗಾಯ್ತು. ಪೂಜೆ ಪ್ರಾರಂಭ ಆಗೋಕ್ಕೆ ಮುಂಚೆನೆ ಹೊರಟು ಬಿಟ್ರಂತಲ್ಲ, ಯಾಕೆ? ಎಷ್ಟೊತ್ತು ಅಂತ ಅವ್ರ ಮನೇಲಿ ಇರೋದಕ್ಕಾಗುತ್ತೆ? 10 ನಿಮಿಷ ನೀವು ಅಲ್ಲಿದ್ದಿದ್ದು ಅಂತ ಗೊತ್ತಾಯಿತು. ಏನೇ ಆಗಲಿ ಶೇಖರಿ ನನ್ನ ಕೈ ಕೆಳಗಡೆ ದುಡಿಯೋನು. ಸಂಬಂಧ ಬೆಳ್ಸಕ್ಕೆ ಹೊರಟಿದ್ದೀರಾ, ಪರವಾಗಿಲ್ವಾ? ಏನೀಗ ನಿನ್ನ ಸಮಸ್ಯೆ? ಸುಂದ್ರಿನ ನಮ್ಮನೆ ಸೊಸೆಯಾಗಿ ತಂದ್ಕೊಳ್ಳೋದು ಬೇಡ. ಓಡ್ ಹೋಗ್ತಾನೆ ನಿನ್ನ ಮಗ ಊರು ಬಿಟ್ಟು ಅವಳ ಜೊತೆ. ಇವನು ಓಡೋಗ್ಬೋದು, ಆದರೆ ಸುಂದ್ರಿ ಓಡೋಗಲ್ಲ. ಅವಳಿಗೆ ಸಚ್ಚಿ ಬಗ್ಗೆ ಪ್ರೀತಿ ಇಲ್ಲ. ಮೊದಲು ಎಲ್ಲ ಹಾಗೆ ಇರುತ್ತೆ, ಹೋಗ್ತಾ ಹೋಗ್ತಾ ಎಲ್ಲ ಸೊರ ಹೋಗುತ್ತೆ. ನೀವೇನು ಲೆಕ್ಕಾಚಾರ ಹಾಕ್ಕೊಂಡು ಸುಂದ್ರಿನ ಈ ಮನೆ ಸೊಸೆ ಮಾಡ್ಕೊಳ್ಳೋಕ್ಕೆ ತಯಾರಿ ಮಾಡ್ತಿದ್ದೀರಾ? ಯಾವ ಲೆಕ್ಕಾಚಾರನೂ ಇಲ್ಲ. ಸಚ್ಚಿ ಮದುವೆ ಆಗ್ತಿದ್ದ ಹಾಗೆ ಉತ್ಸವದ ವೇಳೆಗೆ ಅವರಿಬ್ಬರನ್ನ ವಿದೇಶಕ್ಕೆ ಕಳಿಸ್ತೀನಿ ಅಂತ ಹೇಳ್ತಿದ್ರಂತೆ. ತಿಂದು ಹೆಚ್ಚಾಯ್ತಂತ ದೇಶಕನ್ಗೆ ಸುಮ್ಮನೆ ಇರೋದಕ್ಕಾಗೋದಿಲ್ವಂತ ಅವನ ಹತ್ರ ಹೇಳಿದ್ದನ್ನ ತಂದು ನಿನ್ನ ಹತ್ರ ಓದಿದ್ದಾನ. ಅವ್ರ ಮೇಲೆ ಯಾಕೆ ರೇಗ್ತೀರಾ? ನಾನಿಲ್ಲದ ಹೊತ್ತಿನಲ್ಲಿ ಇದೇನಾ ನೀವು ಮಾಡೋ ಕೆಲಸ? ನಾನೇನೇನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋದು ಅಲ್ವಾ? ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸುಂದ್ರಿ ಅಮ್ಮನವ್ರ ದೇವಸ್ಥಾನದಲ್ಲಿ ಹುಟ್ಟಿದವಳು. ಅದಕ್ಕೆ ಸುಂದ್ರಿ ದಿನ ತುಂಬಕ್ಕೆ ಮುಂಚೆನೇ ಹುಟ್ಟಿದವಳು. ತಿಂಗಳಿಂದ ಕೆಲ್ಸಕ್ಕೆ ಬಾರದೇ ಇರೋ ಲಲಿತಾ ಉತ್ಸವದ ದಿನ ಗರ್ಭಿಣಿ ಆದರೂ ಕೆಲ್ಸಕ್ಕೆ ಬಂದ್ಲು. ಅದಕ್ಕೆ ಪ್ರಕಟವಾಗಬೇಕಾಗಿದ್ದ ಚಕ್ರ ಆಗಲಿಲ್ಲ. ಅದಕ್ಕೆ ಲಲಿತಳ ಪ್ರಸವ, ಸುಂದರಿ ಹುಟ್ಟು, ಅಪ್ರಕಟವಾದ ಚಕ್ರ, ಇವೆಲ್ಲ ಅಮ್ಮನವ್ರ ಲೀಲೆ ಅಂತ ಅನ್ಸಲ್ವಾ? ಅವತ್ತು ತಾಯಿ ಸುಂದರಿ ಹುಟ್ಟಿಗೆ ಕಾರಣವಾಗಿ ನಿಮ್ಮ ಲೆಕ್ಕಾಚಾರನೆಲ್ಲ ತಲೆ ಕೆಳಕ್ಕೆ ಮಾಡಿದ್ಲು. ಆದರೆ ಇವತ್ತು
ತಾಯಿ ಲೆಕ್ಕಾಚಾರಕ್ಕೆ ವಿರೋಧವಾಗಿ ನಿಲ್ಲೋದಕ್ಕೆ ನೀವು ತಯಾರಿ ನಡೆಸಿದ್ದೀರಾ. ಅಮ್ಮನವ್ರ ಕೋಪಕ್ಕೆ ಗುರಿಯಾಗಬೇಡಿ. ಸುಂದ್ರಿ ಸಾಮಾನ್ಯದವಳಲ್ಲ, ಅವಳಲ್ಲಿ ದೈವತ್ವ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ದುಡುಕೆ ನಿರ್ಧಾರ ತಗೋಬೇಡಿ. ನಾನು ಮುತ್ತೈದೆ ಆಗಿ ಸಾಯೋದಕ್ಕೆ ಇಷ್ಟಪಡ್ತೀನಿ. ಬಾಮ್ಮ ಸುಂದ್ರಿ, ನಾನು ನಮಸ್ಕಾರ ಮಾಡಬೇಕಾ? ಆಶೀರ್ವಾದ ಮಾಡ್ತೀರಾ? ಸುಂದ್ರಿ ನಿಂತ್ಕೊಳ್ಳೆ, ಬೆಳಗ್ಗೆ ಯಾಕೆ ಬಂದಿಲ್ಲ ನೀನು? ನಿನ್ನ ಹತ್ರ ಮಾತಾಡೋದಕ್ಕೆ ಕಾಯ್ತಾ ಇದ್ದೆ. ಮಾರಯ್ಯ, ಈಗಾಗಲೇ ತಡ ಆಗಿದೆ. ನಿನ್ನ ಹತ್ರ ಮಾತಾಡ್ತಾ ನಿಲ್ಲೋಷ್ಟು ಸಮಯ ಇಲ್ಲ. ಮುಂಚೆ ಆಗಿದ್ದಿದ್ರೆ ಕಸ ಗುಡಿಸೋದು, ರಂಗೋಲಿ ಹಾಕೋದು, 10 ನಿಮಿಷ ತಡ ಆಗಿದ್ರು ನಡೀತಿತ್ತು. ಈಗ ಹಾಗಲ್ಲ, ಕಚೇರಿನಲ್ಲಿ ಕೆಲಸ, ಪೆನ್ನು ಪೇಪರು, ಕಸದ ಪೊರ್ಕೆ ಅಲ್ಲ. ಮಧ್ಯಾಹ್ನ ಸಿಗ್ತೀನಿ. 2 ನಿಮಿಷ ನಿಂತ್ಕೊಳ್ಳೆ. ಅಲ್ಲ, ನಿನ್ನ ಹತ್ರ ಏನೋ ಕೇಳಬೇಕು ಅಂತ ನಿನ್ನ ರಾತ್ರಿಯಿಂದ ಯೋಚನೆ ಮಾಡ್ತಿದ್ದೆ. 2 ನಿಮಿಷ ನಿಂತ್ಕೊಳ್ಳೆ. 2 ನಿಮಿಷ ಅಲ್ಲ, 2 ಗಳಿಗೆನೂ ನಿಲ್ಲಕ್ಕಾಗಲ್ಲ. ಶಂಕರ್ ನಾರಾಯಣ ಅವರು ಮೊದಲೇ ರೇಗಾಡ್ತಿರ್ತಾರೆ. ಒಂದು ಸಣ್ಣ ತಪ್ಪು ಸಿಕ್ಕಿದ್ರೆ ಸಾಕು, ಗುರ್ರ ಅಂತಾರೆ. ಪರ್ಕೆ ಹಿಡ್ತಿದ್ದ ಕೈಯಲ್ಲಿ ಪೆನ್ ಬಂತಲ್ಲ ಅಂತವ್ರು ಹೊಟ್ಟೆ ಉರಿ. ಆಮೇಲೆ ಸಿಗ್ತೀನಿ. ನೀ ಕಸ ಗುಡಿಸುವಾಗಲೇ ಚೆನ್ನಾಗಿತ್ತು, ಯಾವಾಗಲೂ ಮಾತಾಡೋಕೆ ಸಿಗ್ತಿದ್ದೆ. ಈಗ ಕಚೇರಿ ಕೆಲಸ ಸಿಕ್ಮೇಲೆ ದೊಡ್ಡವಳಾಗ್ಬಿಟ್ಟಲ್ಲ ನೀನು. ಈ ಚಪ್ಪಲಿ ಕೈ ಹುಡುಗನ ಹತ್ರ ಎಲ್ಲಿ ಮಾತಾಡ್ತೀಯಾ? ಹೋಗು, ಪರವಾಗಿಲ್ಲ. ಎಂಥ ಮಾತಾಡ್ಬಿಟ್ಯೋ ಬಂಗಾರಿ. ನಿನ್ನ ಬಗ್ಗೆ ನಾ ಹಾಗೆ ಯೋಚಿಸ್ತೀನ? ನಿಂಗೆ ಗೊತ್ತಲ್ವೇನೋ. ಸರಿ ಬಿಡು, ಶಂಕರ್ ನಾರಾಯಣ ಅವ್ರು ಬೈದ್ರೆ ಬೈಸ್ಕೋತೀನಿ. ಏನು ಮಾತಾಡಬೇಕಿತ್ತು? ಬೇಡ, ನೀವು ಹೋಗು. ನಿನ್ಗೆ ಯಾರಾದರೂ ಬೈದ್ರೆ ನಂಗೆ ಬೇಜಾರಾಗುತ್ತೆ. ಮಧ್ಯಾಹ್ನನೇ ಮಾತಾಡೋಣ, ಹೋಗು. ಈಗ ಬಂದಿದ್ದೀನಿ ತಾನೆ, ಏನು ವಿಷಯ ಹೇಳು? ಬೇಡ ಬಿಡು, ನೀನು ವಾಪಸ್ ಬರಲಿ ಅಂತ ಆ ರೀತಿ ಹೇಳಿದೆ. ಶಂಕರ್ ನಾರಾಯಣ ಬೈತಾರೆ, ನೀವು ಹೋಗು. ಸತಾಯಿಸ್ಬೇಡ್ವ, ಅವ್ರಿಗೆ ನಾ ಹೇಳ್ಕೊತೀನಿ. ಏನು ಮಾತಾಡ್ಬೇಕಿತ್ತು ಹೇಳು? ಪ್ರಸಾದ ತಿಂದ್ಯಾ? ಹ್ಞೂ. ಪ್ರದಕ್ಷಿಣೆ ಹಾಕಿದ್ಯಾ? ಹ್ಞೂ. ನಿಮ್ಮ ಅಮ್ಮನ ಆರೋಗ್ಯ, ನಾನು ಚೆನ್ನಾಗಿರ್ಬೇಕು, ನಿಮ್ಮ ಅಜ್ಜಿ ಸಾಕಿದ ಹಸು ಕಾಲಿನ ಗಾಯ ವಾಸಿ ಆಗ್ಬೇಕು, ಇಷ್ಟೆಲ್ಲ ಕೇಳ್ಕೊಂಡ್ಯಾ? ಹ್ಞೂ. ನಿಂಗೆ ಹೆಂಗೆ ಗೊತ್ತು ನಾನು ಅಮ್ಮನವ್ರ ಹತ್ರ ಏನೇನೆಲ್ಲ ಕೇಳ್ಕೊತೀನಿ ಅಂತ? ನಿನ್ನ ಮನಸ್ಸು ಎಂಥದ್ದು ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೋ. ಯಾವತ್ತಾದರೂ ನಿನಗೋಸ್ಕರ ನೀನೇನಾದರೂ ಕೇಳ್ಕೊಂಡಿದ್ಯಾ? ಸರಿ, ಈಗೇನು ವಿಷಯ ಹೇಳು? ನಿಮ್ಮನೇಲೆಲ್ಲ ಸೇರಿಕೊಂಡು ದುರ್ಗಾ ಸಪ್ತಾಹ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರಲ್ಲ, ನಿನ್ನೆ ಏನಾಯ್ತು? ನೀನು ನಿಜವಾಗ್ಲೂ ದುರ್ಗಾ ಸಪ್ತಾಹ ಮಾಡಿದ್ಯಾ? ನೀ ಇದನ್ನು ಕೇಳಕ್ಕ ಇಷ್ಟೊತ್ತು ಆಲಾಪನೆ ಹಾಡಿದ್ದು? ನಾನು ಯಾವ ಸಪ್ತಾಹನೂ ಮಾಡಲಿಲ್ಲ, ಯಾವ ಪೂಜೆನೂ ಮಾಡಲಿಲ್ಲ. ಮತ್ತೆ ನಿಮ್ಮ ಅಪ್ಪ ಅಮ್ಮ ಅಜ್ಜಿ ಎಲ್ಲ ಸುಮ್ಮನಾಗ್ಬಿಟ್ರಾ? ನನಗೂ ಅದೇ ಆಶ್ಚರ್ಯ ಕಣೋ. ಇಷ್ಟು ದಿನದಿಂದ ಸಪ್ತಾಹ ಮಾಡಲೇಬೇಕು ಅಂತ ತಲೆ ಮೇಲೆ ಕೂತ್ಬಿಟ್ಟಿದ್ರು. ಆದರೆ ನೆನ್ನೆ ನಾನು ಮನೆಗೆ ಹೋದಾಗ ಎಷ್ಟು ತಡ ಆಗಿತ್ತು ಗೊತ್ತಾ? ಯಾರೂ ಏನೂ ಹೇಳಲೇ ಇಲ್ಲ. ರಂಗೋಲಿ ಹೂಗಳಿಂದ ಅಲಂಕಾರ ಜೋರಾಗಿತ್ತು. ಅದು ಹೇಗೆ ಸಾಧ್ಯ? ಒಂದು ಮಾತು ಕೇಳಲಿಲ್ವಾ? ಇಲ್ಲ. ಇದು ಉತ್ತರ ತಿಳ್ಕೊಳಕ್ಕೆ ಅವ್ರ ಹತ್ರನೇ ಕೇಳಬೇಕು. ಯಾರ ಹತ್ರ? ಅದೇ ಶ್ರೀಮತಿ, ದಕ್ಷಿಣದ ಬಾಗ್ಲು, ಹಣತೆ ವ್ಯಾಪಾರ. ಮತ್ತೆ ಶಂಕರ್ ನಾರಾಯಣ ಬೈತಾರೆ ಅಂತಂದೆ. ತಡ ಆಗಿದೆ, ಹೇಗಿದ್ರು ಬೈತಾರೆ. ಶ್ರೀಮತಿ ಅವ್ರ ಹತ್ರ ಹೋಗಿ ಮಾತಾಡಿಸ್ಕೊಂಡು ಒಟ್ಟಿಗೆ ಬೈಸ್ಕೊತೀನಿ. ಶ್ರೀಮತಿ ಅಂದ್ರೆ ಸುಂದರಿ ಕಣ್ಣಿಗೆ ಕಾಣದೇ ಇರೋ ಯಾರ ಹತ್ರನೂ ಮಾತಾಡ್ತಿರ್ತಾಳಲ್ವಾ, ಅವಳ? ಏನಾದರೂ ಆಗಲಿ, ಸುಂದರಿ ಶ್ರೀಮತಿ ಹತ್ರ ಮಾತಾಡೋಣ ನೋಡಲೇಬೇಕು. ನೀವಿಲ್ಲಿದ್ದೀರಾ? ನಿಮ್ನ ಎಷ್ಟು ಕಡೆ ಹುಡುಕ್ದೆ ಗೊತ್ತಾ? ಗೊತ್ತಿತ್ತು ನೀನು ಬರ್ತೀಯಾ ಅಂತ. ಅದು ಹೇಗೆ? ಮೋಡ ಹೊತ್ತ ಆಕಾಶ, ಪ್ರಶ್ನೆ ಹೊತ್ತ ಮನಸ್ಸು, ಎರಡರಲ್ಲೂ ಶಾಂತಿ ಕಮ್ಮಿ, ಸದ್ದು ಜಾಸ್ತಿ. ಮಳೆ ಬಂದರೆ ಆಕಾಶಕ್ಕೆ ಶಾಂತಿ, ಉತ್ತರ ಸಿಕ್ಕಿದ್ರೆ ಮನಸ್ಸಿಗೆ ಶಾಂತಿ. ಪರವಾಗಿಲ್ವೇ, ಮನಃಶಾಸ್ತ್ರನೂ ಕಲ್ತಿದ್ದೀರಾ? ಎಲ್ಲ ಶಾಸ್ತ್ರಗಳನ್ನು. ಬರೀ ಶಾಸ್ತ್ರಗಳು ಮಾತ್ರನಾ ಅಥವಾ ಜಾದೂನೂ ಕಲ್ತಿದ್ದೀರಾ? ಜಾದೂನಾ? ಯಾವ ಜಾದು? ನೀವು ನೆನ್ನೆ ಮಾಡಿದ್ರಲ್ಲ ಆ ಜಾದು. ನಮ್ಮ ಮನೇಲಿ ನಮ್ಮ ಅಜ್ಜಿ ಒಂಥರ ಚಂಡಿ ಇದ್ದ ಹಾಗೆ. ಅವ್ರೊಂದು ತೀರ್ಮಾನ ತಗೊಂಡ್ರು ಅಂದ್ರೆ ಎಲ್ಲರೂ ಅದನ್ನ ಒಪ್ಕೊಳ್ಳೋವರೆಗೂ ಬಿಡೋದಿಲ್ಲ. ಅಪ್ಪನ ಅಜ್ಜಿ ಮಾತು ಮೀರಲ್ಲ. ಇನ್ನು ಅಮ್ಮನವ್ರ ವಿಷಯ ಬಂದ್ರೆ ಸಾಕು, ಮುಗೀತು ಕತೆ. ಕಡ್ಡಿ ತುಂಡು ಮಾಡಿದಾಗ ಹಠ ಹಿಡಿದು ಬಿಡ್ತಾಳೆ. ಇಂಥ ಅತಿರಥ ಮಹಾರಥರೆಲ್ಲ ಸೇರಿ ನಿಶ್ಚಯ ಮಾಡಿದ್ದು ದುರ್ಗಾ ಸಪ್ತಾಹ.
ಹೇಳಕ್ 7 ದಿವಸ ನೀನೇ ದುರ್ಗಾ ಸಪ್ತಾಹ ಮಾಡ್ಬೇಕು ಅಂತ ತಲೆ ಕಟ್ಬಿಟ್ಟಿದ್ರು. ನಿನ್ನೆ ಸಂಜೆ ಎಂಥ ಆಶ್ಚರ್ಯ ಅಂತೀರಾ, ನೀವ್ ಹೇಳಿದ್ರಲ್ಲ ಅಂತ ಪೂಜೆ ವೇಳೆಗೆ ನಾನು ದೇವಸ್ಥಾನದಲ್ಲೇ ಕೂತಿದ್ದು ಮನೆಗೆ ತಡವಾಗೇ ಹೋದೆ. ಇನ್ ಯಾವ ಪೂಜೆ ನನಗ್ ಕಾದಿದೆಯೋ ಅನ್ಕೊಂಡ್ರೆ ಅಲ್ಲಿ ನಡೆದಿದ್ದೇ ಬೇರೆ. ಪೂಜೆಗೆ ಯಾಕೆ ಬರ್ಲಿಲ್ಲ ಅಂತ ಕೇಳಲಿಲ್ಲ, ತಡ ಯಾಕೆ ಅಂತಾನೂ ಕೇಳಲಿಲ್ಲ. ಎಲ್ರು ಅವ್ರವ್ರ ಪಾಡಿಗೆ ಅವ್ರವ್ರಿದ್ರು. ನನಗೆ ಅರ್ಥನೇ ಆಗ್ಲಿಲ್ಲ. ವಿಗ್ರಹ ಅಲಂಕಾರ ಆಗಿತ್ತು, ದೊಡ್ಡ ದೊಡ್ಡ ರಂಗೋಲೆ ಹಾಕಿದ್ರು, ಸುತ್ತ ಹಣತೆ ಹಚ್ಚಿದ್ರು, ಪೂಜೆ ಜೋರಾಗಿ ನಡೆದಾಗಿತ್ತು. ಅಂತ ಜಾದು ನೀವೇನ್ ಮಾಡಿದ್ರಿ? ನಾನೇನು ಮಾಡಿಲ್ಲ, ಅವಳು ಮಾಡಿರೋದು ತ್ರಿಪುರ ಸುಂದರಿ. ಪಾ ನೀವಿದೇ ಉತ್ತರ ಕೊಡ್ತೀರಾ ಅಂತ ಗೊತ್ತಿತ್ತು. ನಿಜ ಹೇಳಿ, ಏನ್ ಮಾಡಿದ್ರಿ? ಹೇಗ್ ಮಾಡಿದ್ರಿ ಇಂಥ ದೊಡ್ಡ ಪವಾಡನ? ನೀವ್ ಹೇಳಲೇಬೇಕೀಗ.